ಮಕ್ಕಳಿಗೆ ಕನ್ನಡ ಓದಲು ಬರೆಯಲು ಕಲಿಸುವುದು ಹೇಗೆ? ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಕನ್ನಡವನ್ನು ಬರೆಯೋದು ಹಾಗೂ ಓದೋದು ಹಾಗೂ ಬರೆಯೋದನ್ನು ಕಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಯಾರೊಬ್ಬರು ವೀಕ್ಷಕರು ಕೇಳಿದರೆ ನನ್ನ ಮಗಳಿಗೆ 2 ಅಕ್ಷರದ ಪದಗಳನ್ನು ಹೇಗೆ ಕಲಿಸೋದು ಅಂತ ಹೇಳ್ಕೊಡಿ ಅಂತ ಅದರ ಬಗ್ಗೆ ಹೇಳಿದ್ದೆ ನಾನು. ಆದರೆ ಈಗ ಈ ವಿಡಿಯೋವನ್ನು ಹೊಸಬರು ನೋಡ್ತಾ ಇದ್ದಾರೆ, ಅಂದರೆ ಕನ್ನಡ ಭಾಷೆ ಗೊತ್ತಿಲ್ಲದವರು ನೋಡಬೇಕು ಅಂತ ಇದ್ದರೆ ನೋಡಿ. ಮೊದಲು ನೀವು ಮಕ್ಕಳಿಗೆ ಹೇಗಿದ್ರೂ ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳೆಷ್ಟಿದೆ, ಸ್ವರಗಳೆಷ್ಟಿದೆ, ವ್ಯಂಜನಗಳೆಷ್ಟಿದೆ ಇದೆಲ್ಲ ಹೇಳ್ಕೊಟ್ಟಿರ್ತೀರ. ನಂತರ ಇದನ್ನು ಅ ಇಂದ ಳವರೆಗೆ ಅವರಿಗೆ ಬರ್ತಾ ಇರಬೇಕು. ಕನ್ನಡ ವರ್ಣಮಾಲೆ ಬರೀಲಿಕ್ಕೆ ಬರಬೇಕು. ನಂತರ ಅವರಿಗೆ ಕನ್ನಡದ ಕಾಗುಣಿತ ಬರಲೇಬೇಕು. ಆದ್ದರಿಂದ ಸ್ವರಗಳು ವ್ಯಂಜನಗಳ ಜೊತೆಗೆ ಕನ್ನಡದ ಕಾಗುಣಿತ ಕ ಇಂದ ಳವರೆಗೂ ಮಕ್ಕಳಿಗೆ ಬಂದರೆ ಅದು ಬರಬೇಕು ಅವ್ರಿಗೆ. ಇದನ್ನೆಲ್ಲ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ನಂತರ ಮಕ್ಕಳಿಗೆ ಅ ಇಂದ ಳವರೆಗಿನ ಒಂದೊಂದೇ ಅಕ್ಷರಗಳನ್ನು ಉಕ್ತ ಲೇಖನ ಕೊಡಬೇಕು. ಅಂದರೆ ಡಿಕ್ಟೇಷನ್ ಹೇಳಬೇಕು ಅವ್ರಿಗೆ. ಹೇಳುವಾಗ ಅ ಬರಿ, ಓ ಬರಿ, ಠ ಬರಿ, ಹೀಗೆ ಒಂದೊಂದು ಬೇರೆ ಬೇರೆ ಅಕ್ಷರಗಳು ಹೇಳಬೇಕು. ಅವ್ರು ಏನು ಮಾಡ್ತಾರೆ, ಮೊದಲನೆಯಿಂದ ಬರಿ ಅಂತಂದರೆ ಎಲ್ಲ ಅಕ್ಷರಗಳನ್ನು ಬರೀತಾರೆ. ಆದರೆ ಮಧ್ಯದಲ್ಲಿ ಹೇಳಿದರೆ ಬರಲಿಕ್ಕೆ ಅವ್ರಿಗೆ ಬರೋದಿಲ್ಲ. ಅಂದರೆ ನಾನು ಯಾವ ವಿಧಾನವನ್ನು ಅನುಸರಿಸ್ತಾ ಇದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲವನ್ನು ಬರೀತಾರೆ, ಆದರೆ ಮಧ್ಯದಲ್ಲಿ ಹೇಳಿದರೆ ಅವರು ಬ್ಲ್ಯಾಂಕ್ ಆಗಿಬಿಡ್ತಾರೆ, ಯಾವ್ದು ಬರೀಬೇಕು ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಇದು ತುಂಬ ಸಲ ಅವರು ಪ್ರಾಕ್ಟೀಸ್ ಮಾಡಬೇಕು. ಕೆಲವು ಮಕ್ಕಳು ಬೇಗ ಕಲಿತಾರೆ, ಆದರೆ ಕೆಲವ್ರಿಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದ್ದರಿಂದ ಇದು ಬೇಸ್, ಇದು ಇದನ್ನು ಕಲೀಲೇಬೇಕು. ಇದನ್ನು ಕಲಿತ ನಂತರ ಅವ್ರಿಗೆ ನಂತರ ಅರ್ಥ ನಿನ್ನೆ ಹೇಳಿದ ಹಾಗೆ ಸಣ್ಣ ಸಣ್ಣ ಪದಗಳನ್ನು 2 ಅಕ್ಷರದ ಪದಗಳು ಕಡ, ಅದು ಅವ್ರಿಗೆ ಅರ್ಥ ಇರಬೇಕು. ಕಡ, ಕಣ, ಕರ, ಕಸ, ಹೀಗೆ ನಿನ್ನೆ ಹೇಳಿದೆ ನಾನು. ಆ ಥರ ಎಲ್ಲ ಪ್ರತಿಯೊಂದು ಅಕ್ಷರದಿಂದ ಶುರುವಾಗೋ ಹಾಗೆ. ಇದಾದ ನಂತರ ಇದು ಹಾಗೆ, ಇದಾದ ನಂತರ ಹೀಗೆ ಒಂದೊಂದೇ ಅಕ್ಷರಗಳಿಂದ 2 ಅಕ್ಷರದ ಪದಗಳನ್ನು ಅವರಿಗೆ ಹೇಳ್ಕೊಡ್ಬೇಕು. ಕಾಗುಣಿತನೂ ಸಹ ಹಾಗೆ ಮಾಡ್ತಾರೆ. ಅವರು ಒಂದು ಅಕ್ಷರ ಬರ್ಕೊಟ್ರೆ ಪೂರ್ತಿ ಬರೀತಾರೆ, ಆದರೆ ಮಧ್ಯದಲ್ಲಿ ಕೂ ಬರಿ, ಕೆ ಬರಿ, ಕೋ ಬರಿ ಅಂತಂದರೆ ಮತ್ತೆ ಅವ್ರಿಗೆ ಕನ್ಫ್ಯೂಸ್ ಮಾಡ್ಕೋತಾರೆ. ಆದ್ದರಿಂದ ಹಿಂದಿನ ವಿಡಿಯೋಗಳಲ್ಲಿ ಕಾಗುಣಿತವನ್ನು ಬರೆಯುವಾಗ ಬರುವ ಚಿಹ್ನೆಗಳ ಬಗ್ಗೆ ಹೇಳಿದ್ದೆ. ಆದರೆ ಇದು ಕೂಡ ಮಕ್ಕಳಿಗೆ ಮೊದಲು ಇದನ್ನು ಹೇಳಿದೆ, ಇದು ಕನ್ಫ್ಯೂಸ್ ಆಗುತ್ತೇನೋ ಅಂತೇಳಿ ಅದು ಸರಿಯಾಗಿ ಗೊತ್ತಾಗಿಲ್ಲ ಅಂತಂದರೆ ಈ ಎಲ್ಲ ಇವುಗಳನ್ನು ಹೇಳಿಕೊಟ್ಟೆ. ಆದರೆ ಇದನ್ನು ಕೂಡ ಅವ್ರಿಗೆ ಕನ್ಫ್ಯೂಸ್ ಆದರೆ ಇದನ್ನು ಬಾಯ್ಪಾಠ ಮಾಡಿಸ್ಕೋಬೇಕು. ಈಗ ನಾವು ಸಣ್ಣವರಿದ್ದಾಗ ನಾವು ಇದನ್ನು ಹೇಳ್ತಾ ಇದ್ವಿ, ನಮಗೆ ಶಾಲೆಯಲ್ಲಿ ಇದನ್ನು ಹೇಳಿಸ್ತಾಯಿದ್ರು. ಹಾಗಾಗಿ ಮಕ್ಕಳಿಗೆ ತಲೆಕಟ್ಟು, ದೀರ್ಘ, ಗುಡಿಸು, ಕೊಂಬು, ಏತ್ವ, ಓತ್ವ ಇವೆಲ್ಲ ಗೊತ್ತಾಗಬೇಕು ಅಂತಂದರೆ ಇದನ್ನು ಅವರು ಕೆಲವು ಸಲ ಓದಿಸಿದರೆ ಅವ್ರಿಗೆ ಅರ್ಥ ಆಗುತ್ತೆ. ನಂತರ ಪ್ರತಿಯೊಂದು ಅಕ್ಷರಕ್ಕೂ ಬೇಸ್ ಫಾರ್ಮ್ ಇದೆ ನೋಡಿ. ಕದ ಬೇಸ್ ಫಾರ್ಮು ಮೊನ್ನೆ ತೋರಿಸಿದ್ದೀನಿ ನೋಡಿ. ಈಗ ಇದನ್ನು ಹೇಳಿದ್ರೆ ಕ ತಲೆಕಟ್ಟು ಕ ಅಂದರೆ ಇಷ್ಟೇ ಗೊತ್ತಾಗೋದಿಲ್ಲ ಅಂತೇಳಿ ಮತ್ತೆ ಇವತ್ತೇನು ಮಾಡ್ತಾಯಿದ್ದೀನಿ ನೋಡಿ. ಇದು ಬೇಸ್ ಫಾರ್ಮ್ ಕ. ಇದಕ್ಕೆ ತಲೆಕಟ್ಟು ಕೊಟ್ಟರೆ ಕ ಅಂತ ಉಚ್ಚಾರ ಮಾಡಬೇಕು. ಹಾಗೆ ಇದನ್ನು ತಲೆಕಟ್ಟಿನ ದೀರ್ಘ ಕೊಟ್ಟರೆ ಇದನ್ನು ಕ ಅಂತ ಉಚ್ಚಾರ ಮಾಡಬೇಕು. ಹಾಗೆ ಇದು ಅಕಾರ, ಇಲ್ಲಿ ಆ ಅಂತ ಉಚ್ಚಾರ ಮಾಡಬೇಕು. ಇಲ್ಲಿ ಗುಡಿಸು ಬಂತು, ಅದರಿಂದ ನೀನು ಈ ಉಚ್ಚಾರ ಮಾಡಬೇಕು, ಅಂದರೆ ಕಿ. ಇದು ಕ ಪ್ಲಸ್ ಅ ಅಂತ, ಹಾಗೆ ಕ ಪ್ಲಸ್ ಆ ಅಂತ ಉಚ್ಚಾರ ಮಾಡಬೇಕು. ಹಾಗೆ ಇದು ಕ ಪ್ಲಸ್ ಇಷ್ಟು ಹೇಳಿದರೆ ಸಾಕು. ಈ ಕೊನೆಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದರೆ ಇದನ್ನು ಹೇಳ್ಕೊಟ್ಟಾಗಲಂತೂ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನೋಡಿ. ಈಗ ದೀರ್ಘ ಕೊಟ್ಟರೆ ತಲೆಕಟ್ಟಿನ ದೀರ್ಘ ಕೊಟ್ಟರೆ ಕ ಅಂತ ಉಚ್ಚಾರ ಮಾಡಬೇಕು. ಗುಡಿಸು ಕೊಟ್ಟರೆ ಇ ಅಂತ ಕಿ ಅಂತ ಉಚ್ಚಾರ ಮಾಡಬೇಕು. ಹಾಗೆ ಇದು ಗುಡಿಸು ಮತ್ತು ದೀರ್ಘ, ಗುಡಿಸಿನ ದೀರ್ಘ, ಗುಡಿಸು ಮತ್ತು ಅದರ ದೀರ್ಘ ಕೊಟ್ಟಾಗ ಈ ಅಂತ ಉಚ್ಚಾರ ಮಾಡಬೇಕು. ಅದರಿಂದಾಗ ಕ ಪ್ಲಸ್ ಈ ಕೀ. ನಂತರ ಅದೇ ಬೇಸ್ ಫಾರ್ಮ್. ಇದಕ್ಕೆ ತಲೆಕಟ್ಟು ಕೊಟ್ಟು ಕೊಂಬು ಕೊಡಬೇಕು. ಕೊಂಬು ಕೊಟ್ಟರೆ ಕು. ಈಗ ಕ ಪ್ಲಸ್ ಉ, ಕು. ನಂತರ ಕ ಕೊಂಬಿನ ದೀರ್ಘ ಕೂ. ಇದು ಕ ಆಯಿತು, ಇದು ಕೊಂಬು. ಈ ಕೊಂಬಿನ ದೀರ್ಘ ಬರಿ ಅಂತಂದರೆ ಕೆಲವರು ಬರೆಯುವಾಗ ಕೂದಲು ಅಂತ ಹೇಳಿದರೆ ಕೂಡು ಅಥವಾ ಏನಾದ್ರು ಹೇಳಿದರೆ ಕುಡು ಅಷ್ಟೇ ಬರೀತಾರೆ. ಆಗ ನೀವು ಅದು ಕೊಂಬಿನ ದೀರ್ಘ ಕುಡು ಅಂತ ಹೇಳಬೇಕು ಅವ್ರಿಗೆ. ಆಗ ಅವರು ಕಲಿತಾರೆ. ಸ್ವಲ್ಪ ಸಮಯ ಹಿಡಿಯುತ್ತೆ ಕೆಲವು ಮಕ್ಕಳಿಗೆ. ಊಕಾರ ಬಂದಾಗ ಕ ಪ್ಲಸ್ ಊ, ಕೂ. ನಂತರ ಕ್ರೂಗೆ ಒಟ್ಟ ಸುಳಿ, ಇಲ್ಲಿ ಒಟ್ಟ ಸುಳಿ ಬಂದಿದೆ. ಹಾಗೆ ಇಲ್ಲಿ
ಉ ಇಲ್ಲಿ ರೂಕಾರ ಬರುತ್ತೆ, ಇದಕ್ಕೆ ರೂಕಾರ ಬರುತ್ತೆ. ಸೊ ಅದರಿಂದ ಕ್ರೂ. ನೆಕ್ಸ್ಟ್ ಏತ್ವ, ಇದು ಕ. ಏತ್ವ ಅಂದರೆ ಇಷ್ಟೇ, ಬೇಸ್ ಫಾರ್ಮ್ಗೆ ಇಷ್ಟೇ ಬರುತ್ತೆ. ಕೆ ಅಂತಂದರೆ ಕ ಪ್ಲಸ್ ಎ, ಕೆ. ಇಲ್ಲಿ ಕ ಪ್ಲಸ್ ರು, ಕ್ರೂ. ಇಲ್ಲಿ ಕ ಪ್ಲಸ್ ಎ, ಕೆ. ನಂತರ ಇಲ್ಲಿ ಏತ್ವ ಕೊಡು, ಹಾಗೆ ದೀರ್ಘ ಕೊಡು ಅಂತ ಹೇಳ್ಬೇಕು. ಆಗ ಅದು ಕೆ, ಕೆ ಆಯಿತು. ಇಲ್ಲಿ ಕೆ ಎ. ಆ ಇ ಉ ರು ಎ. ಇಲ್ಲಿ ಎ ಕ ಪ್ಲಸ್ ಎ, ಕೆ. ಇದು ಕೈ, 50. ಐ ಕ ಪ್ಲಸ್ ಐ, ಕೈ. ಹಾಗೆ ಇಲ್ಲಿ ಕೋಗೆ ಏತ್ವ, ಇದು ದೊಡ್ಡ ಕೊಂಬು ಅಂತ ಹೇಳ್ಕೊಟ್ಟಿರ್ತೀವಿ. ಅಂದರೆ ಅವ್ರಿಗೆ ಒಂದು ಕೊಂಬು ಅಂದ್ಕೊಡ್ಲೆ ಇಷ್ಟೇ ಕೊಡ್ತಾರೆ, ದೊಡ್ಡ ಕೊಂಬು ಕೊಡು ಅಂದರೆ ಈ ಥರ ಬರೀತಾರೆ. ಅದು ಅವ್ರವ್ರಿಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಹೇಳ್ಕೊಡ್ಬೋದು. ಅದರಿಂದ ಈಗ ಯೋ, ಇಲ್ಲಿ ಕ ಪ್ಲಸ್ ಓ, ಕೋ. ನಂತರ ಏತ್ವ, ಕೊಂಬಿನ ದೀರ್ಘ ಹಾಗೆ ದೀರ್ಘ ಕೋ, ಕ ಪ್ಲಸ್ ಓ, ಕೋ. ನೆಕ್ಸ್ಟ್ ಇದು ಔ, ಔ. ಇಲ್ಲಿ ಕ ಪ್ಲಸ್ ಔ, ಕೌ. ಅಂದರೆ ತಲೆಕಟ್ಟು ಕೊಟ್ಟರೆ ಕ ಆಗುತ್ತೆ, ತಲೆಕಟ್ಟಿನ ದೀರ್ಘ ಕೊಟ್ಟರೆ ಆ ಅಂತ ಉಚ್ಚಾರ ಮಾಡಬೇಕು. ಕ ಗುಡಿಸಿ ಕೊಟ್ಟರೆ ಇ, ಗುಡಿಸೋ ದೀರ್ಘ ಕೊಟ್ಟರೆ ಈ, ಕಿ. ಕೊಂಬು ಕೊಟ್ಟರೆ ಕು, ಕೊಂಬಿನ ದೀರ್ಘ ಕೊಟ್ಟರೆ ಕು. ರೂಕಾರ ಒಟ್ಟ ಸುಳಿ ಕೊಟ್ಟರೆ ಕ್ರೂ. ಏತ್ವ ಕೊಟ್ಟರೆ ಎ, ಏತ್ವ ಕೊಟ್ಟು ದೀರ್ಘ ಕೊಟ್ಟರೆ ಎ, ಮತ್ತು ಕೈ ಒತ್ತು ಕೊಟ್ಟರೆ ಕೈ. ಏತ್ವ ಮತ್ತು ದೊಡ್ಡ ಕೊಂಬು, ಏತ್ವ ದೊಡ್ಡ ಕೊಂಬು ದೀರ್ಘ ಕೊಟ್ಟರೆ ಕೋ. ಔತ್ವ ಕಗೆ ಒತ್ತು ಕೊಟ್ಟರೆ ಕೌ. ಕಗೆ 1 0 ಕಮ್, ಕಾಗೆ 2 0 ಕಾಗೆ 1 0 ಕೊಟ್ಟರೆ ಕಮ್, ಕಾಗೆ 2 0 ಕೊಟ್ಟರೆ ಕ. ಮತ್ತೊಂದು ಮಕ್ಕಳು ಕನ್ಫ್ಯೂಷನ್ ಏನು ಮಾಡ್ಕೊಳ್ತಾರೆ ಅಂತಂದರೆ ಕೆಗೆ ಮತ್ತು ಕೆ ಮತ್ತು ಕೋ, ಕೆ ಕೋ ಇವುಗಳೆರಡರಲ್ಲಿ ಅವ್ರಿಗೆ ವ್ಯತ್ಯಾಸ ಬೇಗ ಗೊತ್ತಾಗೋದಿಲ್ಲ. ಹಾಗೇನು ಹೇಳಬೇಕು ಅವರಿಗೆ, ಬರೀ ಏತ್ವ ಕೊಟ್ಟರೆ ಕೆ ಅಂತ ಬರೀಬೇಕಾದ್ರೆ ಏತ್ವ ಮತ್ತು ದೀರ್ಘ ಅಷ್ಟೇ ಇರಬೇಕು. ಓತ್ವ ಬರೆಯುವಾಗ ಕೊಂಬು ಕೊಡಬೇಕು ಮತ್ತು ದೀರ್ಘ ಕೊಡಬೇಕು ಅನ್ನೋದನ್ನು ಅವ್ರಿಗೆ ಬಾರಿ ಹೇಳಿದ್ರೆ, ಇದನ್ನು ನೆನ್ಪಿಟ್ರೆ ಅವರಿಗೆ ಸರಳವಾಗಿ ಬರೆಯೋದನ್ನು ಕಲಿತಾರೆ. ನಂತರ ಸರಳವಾದ ಅಕ್ಷರಗಳ ಪದಗಳನ್ನು 2 3 4 ಪದಗಳನ್ನು, 4 ಅಕ್ಷರದ ಪದಗಳನ್ನು ಅವರಿಗೆ ನಾವು ಕಲಿಸಬಹುದು. ಮಕ್ಕಳಿಗೆ ಕಲೀಲಿಕ್ಕೆ ಸುಲಭ ಆಗಲಿ ಅಂತ ಮತ್ತು ಈ ಕಾಗುಣಿತವನ್ನು ಕೂಡ ನಾವು ಕಲಿಸ್ಬೋದು. ಅದನ್ನು ಕೂಡ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇವು ಸಹ ಕ ಇಂದ ಳವರೆಗೂ, ಜ್ಞವರೆಗೂ ನಾನು ಪ್ರತಿಯೊಂದನ್ನು ಕೂಡ ಅಕ್ಷರ, ಅದರ ಉಚ್ಚಾರ ಇಂಗ್ಲೀಷಲ್ಲಿ ಕೂಡ ಇದೆ ನೋಡಿ. ಇದನ್ನು ಮಕ್ಕಳು ಕಲಿತೀವಿ ಅಂತಂದರೆ ನೆಕ್ಸ್ಟ್ ಪ್ರತಿಯೊಂದು ಅಕ್ಷರದ ಒಂದೊಂದು ಪದಗಳನ್ನು ಹೀಗೆ ಪ್ರತಿಯೊಂದನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಾನು ಕನ್ನಡ ಮತ್ತು ಇಂಗ್ಲೀಷನ್ನು 0 ಲೆವೆಲಿಂದ ಕಲೀಲಿಕ್ಕೆ ಮಕ್ಕಳಿಗೆ ಅನುಕೂಲ ಆಗುವಂಥ ಎಲ್ಲ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಎಲ್ಲ ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಹಾಗೆ ನೋಡಿ, ಎಲ್ಲ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್, ಲರ್ನ್ ಕನ್ನಡ ಥ್ರೂ ಹಿಂದಿ, ಲರ್ನ್ ಕನ್ನಡ ಇಂಗ್ಲೀಷ್ ಥ್ರೂ ಕನ್ನಡ, ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್. ಹಾಗೆ ಹೆಣ್ಮಕ್ಳಿಗೆ ಬೇಕಾಗುವಂಥ ಎಂಬ್ರಾಯ್ಡ್ರಿ ಆಗಲಿ, ಮಕ್ಕಳಿಗೆ ಬೇಕಾಗುವಂಥ ಮಾರಲ್ ಸ್ಟೋರಿ ಎಲ್ಲವನ್ನು ಪ್ರತಿಯೊಂದನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಒತ್ತಕ್ಷರಗಳ ಪದಗಳ ಬಗ್ಗೆ ಕೂಡ ಮಾಡಿದ್ದೀನಿ. ಆಸಕ್ತಿ ಇರುವವರು ನೋಡಿ. ಇದೆಲ್ಲವನ್ನು ನಾನು ಅನುಸರಿಸುವ ಮಾರ್ಗವನ್ನು ಹೇಳ್ಕೊಟ್ಟಿದ್ದೀನಿ. ಇದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.